ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಸೊ ನಿನ್ನೆ ನಾನು ಹೇಳಿದ್ದೆ ಇದು ಹೋಮ್ ಮೇಡ್ ಹೇರ್ ಆಯಿಲ್ ಏನು ನಾನು ಮನೆಯಾಗ ಮಾಡ್ಕೊಳ್ತೀನಲ್ಲ ಅದ್ರದ್ದು ಫುಲ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ರಿ ನಾನು ಈ ರೀತಿ ಇದು ಹೋಮ್ ಮೇಡ್ ಹೇರ್ ಗ್ರೋತ್ ಆಯಿಲನ್ನು ರೆಡಿ ಮಾಡ್ಕೊಳ್ತೀನಿ. ಈ ಆಯಿಲ್ ಮಾಡೋಕ್ಕೆ ನಾನು ಇಂಡಿಯಾಸ್ ನಂಬರ್ 1 ಪ್ಯಾರಾಶೂಟ್ ಆಯಿಲನ್ನು ಯೂಸ್ ಮಾಡ್ತೀನಿ. ಸೊ ಇದು 1 ಲೀಟ್ರದ್ದು ನಾನು ಆಯಿಲ್ ತೊಗೊಂಡೇನಿ. 1 ಲೀಟ್ರದ್ದು ನಾನು ಇವತ್ತು ಮಾಡ್ಕೊಳಕತ್ತೀನಿ. ಅದಕ್ಕೆ ನಾನು ಇಲ್ಲಿ ನೋಡ್ರಿ ಮೆಂತ್ಯ ಕಾಳು ತೊಗೊಂಡೇನಿ. ಮೆಂತ್ಯ ಕಾಳು ಎಲ್ಲಕ್ಕಿಂತನೂ ಒಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಹೆಚ್ಚು ತೊಗೊಳ್ಬೇಕು. ಸೊ ಮೆಂತ್ಯ ಕಾಳು, ಅಗಸೆ ಬೀಜ, ಆಮೇಲೆ ಲವಂಗ ಒಂದು 5-6, ಸಬ್ಜಾ ಬೀಜ, ಆಮೇಲೆ ಕರಿಬೇವಿನ ಸೊಪ್ಪಿನ ದಂಟು. ನಾವು ಕರಿಬೇವು ಎಲೆ ತಗೊಂಡಾದ್ಮೇಲೆ ಏನಂತ ದಂಟು ಉಳಿತದಲ್ಲ ಅದನ್ನ ತೊಗೊಂಡೇನಿ. ಆಮೇಲೆ ಇಲ್ಲಿ ನೋಡ್ರಿ ಕರಿಬೇವಿನ ಎಲೆ ತೊಗೊಂಡೇನಿ. ದಾಸವಾಳದ ಹೂವು, ಅದೇ ದಾಸವಾಳದ ಹೂವಿನ ಎಲೆನೂ ಒಂದು 4 ತೊಗೊಂಡೇನಿ. ಪ್ಲಸ್ ಆ್ಯಲೋವೆರಾ ನೀಟಾಗಿ ತೊಳೆದು ಅದನ್ನ ಹೆಂಚಿ ಕಟ್ ಮಾಡಿ ಇಟ್ಕೊಂಡೇನಿ. ಸೊ ಇವನ್ನೆಲ್ಲ ಇವಾಗ ನಾವು ಹಾಕ್ಕೊಂಡು ನಾವು ಮನ್ಯಾಗ ನಾವು ಒಂದು ಒಳ್ಳೆಯದ ಹೇರ್ ಗ್ರೋತ್ ಆಯಿಲನ್ನು ರೆಡಿ ಮಾಡ್ಕೊಳ್ಬೋದು. ಇವಾಗೆಲ್ಲ ನಾವು ಎಲ್ಲ ಆನ್ಲೈನ್ ತೊಗೊಳಕತ್ತೀವಿ, ಅಥವಾ ಹೇರ್ ಫಾಲಿಗಾಗ್ಬೋದು, ಹೇರ್ ಡ್ಯಾಮೇಜಿಗಾಗ್ಬೋದು, ಗೂಗಲ್ ಅದು ಇದು ಮಾಡಿ ಎಷ್ಟೊಂದೆಲ್ಲ ಟ್ರೈ ಮಾಡಿದ್ರೂ ಅದಕ್ಕೇನೂ ಸೊಲ್ಯೂಷನ್ನೇ ಸಿಗ್ತಾಯಿಲ್ಲ. ಹಂಗಾಗ್ಬಿಟ್ಟೈತಿ. ಸೊ ಒಂದು ಸತ ನೀವು ಈ ರೀತಿಯೂ ನೀವು ಒಂದು ಸತ ಹೇರ್ ಆಯಿಲ್ ಮನ್ಯಾಗ ಮಾಡ್ಕೊಂಡು ಟ್ರೈ ಮಾಡಿ ನೋಡ್ರಿ. ರಿಸಲ್ಟ್ ನಾನು 100% ಅಂತ ಹೇಳೋಂಗಿಲ್ಲ, ಬಟ್ ಭಾಳ ಒಳ್ಳೆಯ ರಿಸಲ್ಟ್ ಐತೆ. ಕಂಪೇರಿಟಿವ್ಲಿ ನಾವೇನು ಅದರ ಆನ್ಲೈನ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಕತ್ತಿಲ್ಲ ಅದ್ರಗಿಂತ ಭಾಳ ಒಳ್ಳೆ ರಿಸಲ್ಟ್ಸ್ ಐತಿದೆ. ನಾನು ಪರ್ಸ್ನಲಿ ಯೂಸ್ ಮಾಡೇ ಹೇಳಕತ್ತೀನಿ. ಸೊ ಇಲ್ಲಿ ನೋಡ್ರಿ ನಾನು ಮೊದಲು ಬಾಂಡೆ ಒಳಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕಿವಾಗ ಎಣ್ಣೆನ ಆ್ಯಡ್ ಮಾಡ್ಕೊಂಡೇನಿ. ಫುಲ್ ನಾನು 1 ಲೀಟ್ರನ್ನ ಹಾಕ್ಕೊಂಡೇನಿ. ಕರಿಬೇವಿನ ಸೊಪ್ಪು ಮೊದಲು ಯಾಕೆ ಹಾಕ್ಕೊಂಡೆ ಅಂದರೆ ಅದ್ರೊಳಗೆ ಒಂದು ಸ್ವಲ್ಪ ತೊಳೆದಿದ್ನೆಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಇತ್ತು. ಅದು ನೀರಿನ ಅಂಶ ಹೋಗಲಿ ಅಂಥೇಳಿ ಮೊದಲು ಹಾಕ್ಕೊಂಡಿದ್ದೆ. ಇವಾಗ ಕರಿಬೇವಿನ ದಂಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಸೊ ಕರಿಬೇವಿನ ಎಲೆ ಒಳಗೆ ಎಷ್ಟು ಶಕ್ತಿ ಎಲ್ಲ ಇರ್ತದಲ್ಲ, ದಂಟು ಒಳಗೂ ಅಷ್ಟನ್ನು ಇರ್ತೈತಿ. ಸೊ ಅವ್ನ ದಂಟು ಒಗ್ಯಾಕೆ ಹೋಗ್ಬಿಡ್ರಿ, ದಂಟನ್ನು ಹಾಕ್ಕೊಳ್ರಿ. ಈಗ ಉಳಿದಿರೋದನ್ನು ಎಲ್ಲ ನಮ್ಮ ಮೆಂತ್ಯ ಕಾಳು, ಅಗಸೆ ಬೀಜ, ಸಬ್ಜಾ ಬೀಜ ಮತ್ತು ಲವಂಗ ಇವನ್ನೆಲ್ಲನೂ ಹಾಕ್ಕೊಂಡೆ. ಆಮೇಲೆ ದಾಸವಾಳದ ಹೂವು ನಾವೇನೇನು ತೊಗೊಂಡೇವಲ್ಲ ಇವಾಗ ಎಣ್ಣೆ ಒಳಗೆ ಅವನ್ನೆಲ್ಲನೂ ಆ್ಯಡ್ ಮಾಡ್ಕೊಂಬಿಡೋಣ. ನಾವು ಮೊದಲು ಹಾಕ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಬೋದು, ಅಥವಾ ಹಿಂಗೆ ನಾನು ಲೋ ಫ್ಲೇಮ್ನಾಗ ಇಟ್ಕೊಂಡೇನಿ. ಆನ್ ಮಾಡೇನ ಇಟ್ಕೊಂಡೆ ನಾನು ಲೋ ಫ್ಲೇಮ್ನಾಗ ಐತಿ ಗ್ಯಾಸ್. ಸೊ ಬಿಳಿ ದಾಸವಾಳ ಆಗಿರ್ಬೋದು ಅಥವಾ ಲೈಟ್ ಪಿಂಕ್ ದಾಸವಾಳ ಆಗಿರ್ಬೋದು, ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು, ನಡೀತದೆ. ಯಾವುದೇ ದಾಸವಾಳ ಹೂವುದಾದರೂ ನಡೀತದೆ. ಬಟ್ ಈ ಹೂವು ಇದೇನು ನಾನು ಈ ದಾಸವಾಳ ಹಾಕೇನಲ್ಲ ಇದು ಭಾಳ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಸೊ ಇಲ್ಲಿ ನೋಡ್ರಿ ನಾನು ಒಂದು ಆ್ಯಲೋವೆರಾನು ಇದಕ್ಕೆ ತೊಳೆದು ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡೇನಿ. ಗ್ಯಾಸದ ಫ್ಲೇಮ್ ಫುಲ್ ಲೋ ಅದ. ಇವನ್ನೆಲ್ಲನೂ ಒಂದು ಸ್ವಲ್ಪ ಹಿಂಗೆ ತಿರುಗಾಡೋಣ, ಅಂದ್ರೆ ಎಣ್ಣೆ ಒಳಗೆ ನೀಟಾಗಿ ಅವೆಲ್ಲ ಮುಳುಗಲಿ. ಆಮೇಲೆ ಲೋ ಫ್ಲೇಮ್ ಒಳಗನೆ ಇದ್ರದ್ದು ನಾವು ಬಾಯ್ಲ್ ತೊಗೊಳ್ಳೋಣ. ಹಿಂಗೆ ಲೋ ಫ್ಲೇಮ್ ಒಳಗನೆ ಇವೆಲ್ಲ ಕುದೀಲಿ. ಇವೆಲ್ಲ ಏನು ಹಾಕೇವಲ್ಲ ಐಟಮ್ಸು, ಇವೆಲ್ಲ ಹೇರ್ ಗ್ರೋತಿಗೆ ಭಾಳ ಒಳ್ಳೆ ಕಂಟೆಂಟ್ಸ್ ಅದಾವೆ ಇವೆಲ್ಲ ಐಟಮ್ಸ್ನಾಗೂ. ನನ್ನ ಹತ್ರ ಅದು ನೋಡ್ರಿ ಲವಂಗನೂ ಹಾಕ್ಕೊಂಡೇನಿ, ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜನೂ ಹಾಕ್ಕೊಂಡೇನಿ. ಅಗಸೆ ಬೀಜ ಮತ್ತು ಇವು ಲವಂಗ ಏನದಾವಲ್ಲ ನಮಗೆ ಹೇರ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡ್ತೈತಿ. ಇವು ಕೆಳಗಿನ ಕೂದಲ ಎಲ್ಲ ಮುರಿತಿರ್ತಾವೆ, ಅಥವಾ ಹಿಂಗೆ ಸ್ಲಿಟ್ ಎರಡು ಆಗ್ತಿರ್ತಾವಲ್ಲ, ಹಿಂಗೆ ಒಡಿತಿರ್ತಾವಲ್ಲ ಕೂದಲ, ಅಂಥವೆಲ್ಲ ಕಡಿಮೆ ಆಗ್ತಾವೆ. ನೋಡ್ರಿ ಕುದಿ ಬರಾಕತ್ತದ. ಇದೇ ರೀತಿ ಕುದಿ ಇದ್ರದ್ದು ನಾವು 8ರಿಂದ 10 ನಿಮಿಷ ಕಂಟಿನ್ಯೂ ಆಗಿ ತೊಗೊಳ್ಳೋಣ. ಆಮೇಲೆ ಆ್ಯಲೋವೆರಾದೂ ಬೆನಿಫಿಟ್ಸ್ ಭಾಳ ಚಲೋ ಐತಿ. ಆ್ಯಲೋವೆರಾ ನಾವು ಹಚ್ಚೋದ್ರಿಂದ ಆಯಿಲ್ ಒಳಗೂ ಆಯ್ತು, ಅಥವಾ ನಾವು ಹಂಗೂ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗ್ತೈತಿ ಆ್ಯಲೋವೆರಾಯಿಂದ. ಆಮೇಲೆ ಸಿಲ್ಕಿ ಮತ್ತು ಶೈನಿ ಹೇರೂ ಆಗ್ತಾವೆ ಆ್ಯಲೋವೆರಾಯಿಂದ. ನಾನು ಇವಾಗ ಇದಕ್ಕೊಂದು ಸಣ್ಣದ ಉಳ್ಳಾಗಡ್ಡಿನೂ ಹಾಕ್ಕೊಂಡೇನಿ.
ಹೆಂಚಿ ಒಂದು ಸಣ್ಣದು ಅದನ್ನ ನಾನು ಮೊದಲನ ಉಳ್ಳಾಗಡ್ಡಿ ಹಾಕ್ಕೊಳ್ಳಿಲ್ಲ, ಯಾಕಂದ್ರೆ ಭಾಳ ಜಲ್ದಿ ಉಳ್ಳಾಗಡ್ಡಿ ಬೆಂದು ಬಿಡ್ತದೆ. ಮೊದಲನ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಅದು ಭಾಳ ಜಲ್ದಿ ಬೆಂದು ಬಿಡ್ತದೆ. ಬ್ರೌನ್ ಕಲರ್ ಅಂದ್ರೆ ನಮ್ಮ ಒಗ್ಗರಣೆ ಒಳಗೆ ಹೆಂಗೆ ಗೋಲ್ಡನ್ ಬ್ರೌನ್ ಆಗಿ ಆನಿಯನ್ ಫ್ರೈ ಆಗಿಬಿಡ್ತದಲ್ಲ ಹಂಗೆ ಆಗ್ಬಿಡ್ತದೆ ಅಂಥೇಳಿ ನಾನು ಒಂದು 5 ನಿಮಿಷದ ನಂತರ ಅಂದ್ರೆ ಒಂದು ಚಲೋ ಕುದಿ ಬಂದು ಆದ ತಕ್ಷಣ ನಾನು ಉಳ್ಳಾಗಡ್ಡಿ ಆ್ಯಡ್ ಮಾಡ್ಕೊಂಡೇನಿ. ಸೊ ಇವಾಗ ನಾನು ಇದು ಚಲೋ ಕುದಿ ಬಂದದ ಒಂದು 6-7 ನಿಮಿಷ. ಇದನ್ನ ಈಗ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿ ಹಂಗೆ ಇಡ್ತೀನಿ. ಅವೇನೇನು ಅದಾವಲ್ಲ ಅದ್ರದ್ದು ಎಲ್ಲನೂ ಒಂದು ಸ್ವಲ್ಪ ಎಲ್ಲ ಎಣ್ಣೆ ಒಳಗದೆ ಹೀರ್ಕೊಳ್ಳಿ ಅಂತ, ಎಲ್ಲನೂ ಅದ್ರ ಅಂಶನೆಲ್ಲ ಎಣ್ಣೆ ಒಳಗೆ ಬಿಡಲಿ ಅಂತ. ಆ್ಯಲೋವೆರಾ ಆಗಿರ್ಬೋದು, ಹೂವು ಆಗಿರ್ಬೋದು. ಇಲ್ಲಿ ನೋಡ್ರಿ ಎಣ್ಣೆ ತಂಪಾಗದೆ ಈಗ. ತಂಪಾದ್ಮೇಲೆ ನೋಡ್ರಿ ಯಾವ ಕಲರಿಗೆ ಟರ್ನ್ ಆಗೈತೆ ಅಂಥೇಳಿ. ಎಲ್ಲನೂ ಫುಲ್ ಬೆಂದದ ಅಂದ್ರೆ ಅವರೆಲ್ಲ ಅಂಶನೂ ಅದು ಎಣ್ಣೆ ಒಳಗೆ ಬಿಟ್ಕೊಟ್ಟಾವು, ಹೂವಾಗಿರ್ಬೋದು, ಎಲೆ, ಬೀಜ ಎಲ್ಲನೂ. ಸೊ ಇದನ್ನ ಇವಾಗ ಇನ್ನೊಂದು ಸರ್ತಿ ಗ್ಯಾಸ್ ಆನ್ ಮಾಡ್ಕೊಂಡು ಇನ್ನೂ ಒಂದು ಚಲೋ ಕುದಿ ತೊಗೊಳ್ಳೋಣ. ಜಸ್ಟ್ ಒಂದು 5 ನಿಮಿಷ ಸಾಕು. ಇವಾಗ ಮೊದಲು ಒಂದು 7-8 ನಿಮಿಷ ತೊಗೊಳೋದ, ಆಮೇಲೆ ಅದನ್ನ ಆರಕ್ಕೆ ಬಿಡೋದ ತಂಪಾಗಲಿ. ತಂಪಾದ್ಮೇಲೆ ಅದನ್ನ ನೋಡಿರಿ ಈ ರೀತಿ ಇನ್ನೂ ಒಂದು ಕುದಿ ತೊಗೊಳ್ಳೋಣ. ಸೊ ದ್ಯಾಟ್ ಅದ್ರೊಳಗಿಂದ ಇನ್ನೂ ಏನು ಉಳಿದಿರ್ತದಲ್ಲ ಎಲ್ಲ ಅದ್ರೊಳಗಿಂದೂ ಕರಿಬೇವಿನ ಸೊಪ್ಪಾಗಿರ್ಬೋದು, ಆ್ಯಲೋವೆರಾ, ಹೂವು, ಬೀಜ ಹತ್ರಗಿಂದ ಏನೇನೈತಲ್ಲ ಅದೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಎಕ್ಸ್ಟ್ರಾಕ್ಟ್ ಆಗಿಬಿಡ್ತೈತಿ. ಸೊ ಇವಾಗ ಒಂದು ಬಾಯ್ಲ್ ತೊಗೊಂಡು ನಾವು ಗ್ಯಾಸನ್ನು ಆಫ್ ಮಾಡಿಬಿಡೋದು. ಗ್ಯಾಸನ್ನು ಆಫ್ ಮಾಡಿ ಅದನ್ನ ಚಲೋ ಹೊತ್ತಂಗೆ ನಾವು ಕೂಲ್ ಡೌನ್ ಆಗೋಕ್ಕೆ ಬಿಡೋಣ ಎಣ್ಣೆನ. ಇದು ನೋಡಿರಿ ಇದ್ರದ್ದು ಅರೋಮಾನು ಭಾಳ ಚಲೋ ಬರ್ತೈತಿ. ಭಾಳ ಲೈಕ್ ಇವೆಲ್ಲ ಹಾಕಿರ್ತೇವಲ್ಲ ಭಾಳ ಹರ್ಬಲ್ ಆಯುರ್ವೇದಿಕ್ ನಾವು ಮನ್ಯಾಗ ಮಾಡ್ರಿ ಆ ರೀತಿ ಒಂದು ಅರೋಮಾ ಸ್ಮೆಲ್ ಬರ್ತದೆ. ಸೊ ಇಲ್ಲಿ ನೋಡಿರಿ ಇದ್ರದ್ದು ಕುದಿ ಬಂದದ. ಇವಾಗ ಇದನ್ನು ನಾನು ಆಫ್ ಮಾಡಿ ಆರಕ್ಕೆ ಬಿಟ್ಬಿಡ್ತೀನಿ. ಆರಿ ಆದಮೇಲೆ ಇದನ್ನು ನಾನು ಮತ್ತೆ ಅದೇ ಬಾಟಲ್ ಒಳಗನ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ನಾವು ವೀಕ್ಲಿ 2 ಹಚ್ಚಿ ಮಸಾಜ್ ಮಾಡ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚನ ನೀರು ಇಂದ ತಲೆ ಸ್ನಾನ ಮಾಡಿದ್ವಂದ್ರೆ ಕೂದಲಕ್ಕೆ ಖರೇನ ಭಾಳ ಒಳ್ಳೆ ರಿಸಲ್ಟ್ ಬರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿರಿ. ಮತ್ತು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಆ್ಯಂಡ್ ಕಮೆಂಟ್ನೂ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಅ ಗುಡ್ ಡೇ. ಟಡಾ.